ಕುಡಿಯೋದು ಒಳ್ಳೇದೆ. ಅದರಲ್ಲೂ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಲದು. ಆದ್ರೆ ಈ ನೀರು ಕುಡಿಯೋಕು ಕೆಲವೊಂದಿಷ್ಟು ವಿಧಾನಗಳಿವೆ. ಎದ್ವಾ ನೀರು ಕುಡಿದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಬರಬಹುದು. ತುಂಬಾ ಜನರು ಕೆಲಸದಲ್ಲಿ ಬ್ಯುಸಿ ಆಗಿದ್ದವಾಗ ನೀರು ಕುಡಿಯೋದನ್ನೇ ಮರೆತು ಬಿಡ್ತಾರೆ. ನಂತರ ಹಠಾತ್ ನೆನಪಾದಂತೆ ಒಂದೇ ಸಮನೆ ಫುಲ್ ಬಾಟಲ್ ನೀರನ್ನ ಕುಡಿದು ಬಿಡ್ತಾರೆ. ಇದು ದೇಹದ ಮೇಲೆ ಒಮ್ಮೆಲೆ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ನಮ್ಮ ದೇಹ ನೀರನ್ನ ನಿಧಾನವಾಗಿ ಸ್ವೀಕರಿಸುವುದಕ್ಕೆ ಹೊಂದ್ಕೊಂಡಿದೆ. ಹೀಗಾಗಿ ಒಂದೇ ಬಾರಿಗೆ ನೀರು ಕುಡಿದ್ರೆ ಅದು ಶರೀರದ ವ್ಯವಸ್ಥೆಯ ಮೇಲೆ ಹೆಚ್ಚು ಹೊರೆ ಹಾಕುತ್ತೆ. ಇದೊಂದಿಷ್ಟು ಜನ ಕೆಲಸದಲ್ಲಿರುವಾಗಲೇ ಜಾಸ್ತಿ ನೀರು ಕುಡಿಯೋದಿಲ್ಲ. ಇದರ ಪರಿಣಾಮ ಮೂತ್ರ ವಿಸರ್ಜನೆಗೂ ಹೋಗೋದಿಲ್ಲ. ಅದರಲ್ಲೂ ಈ ಸ್ವಾಭಾವಿಕ ಪ್ರಚೋದನೆಯನ್ನ ತಡೆದ್ರೆ ದೇಹದಲ್ಲಿ ಸೋಂಕು ಉಂಟಾಗಬಹುದು, ಜೊತೆಗೆ ಮೂತ್ರಪಿಂಡಗಳಿಗೂ ಹಾನಿ ಆಗ್ಬಹುದು. ಹಾಗಾಗಿ ದಿನಪೂರ್ತಿ ಸ್ವಲ್ಪ ನೀರನ್ನ ಕುಡಿತಾ ಇರಬೇಕು. ಜೊತೆಗೆ ದೇಹದ ಅವಶ್ಯಕತೆಯನ್ನ ಗಮನಿಸಿ ನೀರನ್ನ ಸೇವಿಸುವುದು ಮುಖ್ಯ. ಮತ್ತೊಂದು ಸಮಸ್ಯೆ ಅಂದ್ರೆ ಸತತವಾಗಿ 12ರಿಂದ 16 ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ಕೂತು ಕೆಲಸ ಮಾಡುವುದು ಕೇವಲ ಬೆನ್ನು ನೋವಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರಿಂದ ದೇಹದ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಈ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಮೂಲವ್ಯಾಧಿಗಳಂತಹ ಸಮಸ್ಯೆಗಳು ಹೆಚ್ಚುತ್ತಿವೆ. ಯಾಕಂದ್ರೆ ದೇಹದಲ್ಲಿ ಚಲನೆ ಇಲ್ಲದಿರುವುದು ಜೀರ್ಣಾಂಗ ವ್ಯವಸ್ಥೆಯನ್ನ ಹದಗೆಡಿಸುತ್ತದೆ ಮತ್ತು ಕರುಳಿನ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಒಟ್ಟಿನಲ್ಲಿ ಒಂದೇ ಬಾರಿ ಹೆಚ್ಚು ನೀರು ಕುಡಿಯೋದನ್ನ ತಪ್ಪಿಸಿ ನಿಯಮಿತವಾಗಿ ಸ್ವಲ್ಪ ನೀರು ಕುಡಿಯೋದ್ರಿಂದ ಉತ್ತಮ ಆರೋಗ್ಯಕ್ಕೆ ದಾರಿ.